ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿ ಆರೋಗ್ಯಕರವಾಗಿರೋಂಥ ಪ್ರೋಟೀನ್ ರಿಚ್ ಬೆಳಗ್ಗೆ ತಿಂಡಿ, ಲಂಚ್ ಬಾಕ್ಸು, ಮಕ್ಕಳ ಲಂಚ್ ಬಾಕ್ಸು, ದೊಡ್ಡವ್ರ ಲಂಚ್ ಬಾಕ್ಸು, ರಾತ್ರಿ ಊಟ, ಈವ್ನಿಂಗ್ ಸ್ನ್ಯಾಕು, ನಿಮಗೆ ಯಾವಾಗ ಇಷ್ಟ ಆವಾಗ ಮಾಡಿಕೊಂಡು ತಿನ್ಬೋದು. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ. 1 ಗ್ಲಾಸಷ್ಟು ಉಪ್ಪಿಟ್ಟು ರವೆ, ಚಿರೋಟಿ ರವೆ, ಅಕ್ಕಿ ಹಿಟ್ಟು ಇದನ್ನೆಲ್ಲ ಉಪಯೋಗ ಮಾಡ್ಬೋದು. ರಾಗಿ ಹಿಟ್ಟು ಕೂಡ ಉಪಯೋಗ ಮಾಡ್ಬೋದು. ಜೋಳದ ಹಿಟ್ಟು, ನಿಮ್ಗೆ ಯಾವ ಹಿಟ್ಟು ಇಷ್ಟ ಆ ಹಿಟ್ಟನ್ನು ಉಪಯೋಗ ಮಾಡ್ಬೋದು. ನಾನು ರವೆನ ಉಪಯೋಗ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಇದು ಪನ್ನೀರು, ಸುಮಾರು 1/4 kg ಪನ್ನೀರು. ಪ್ರೋಟೀನ್ ರಿಚ್ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು. ನೀರನ್ನ ಹಾಕ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ಒಂದು ಸಲ ಕೈ ಆಡಿಸ್ಕೊಂಬಿಡ್ಬೇಕು. ಇದನ್ನು ಮತ್ತಷ್ಟು ಆರೋಗ್ಯಕರ ಮಾಡ್ಕೊಳ್ಳೋಂಗಿದ್ರೆ ನೀರಿಗೆ ಬದಲಾಗಿ ಮೊಸರನ್ನ ಅಥವಾ ಮಜ್ಜಿಗೆನ ಹಾಕಿ ಹಿಟ್ಟನ್ನ ಕಲಿಸ್ಕೋಬೋದು. ನೀರನ್ನ ಉಪಯೋಗ ಮಾಡ್ತಾಯಿದ್ದೀನಿ. ತಣ್ಣೀರು, ಬಿಸಿನೀರು ಯಾವುದಾದ್ರೂ ಪರವಾಗಿಲ್ಲ. ರೊಟ್ಟಿ ತಟ್ಟ ಅದ ಇರಬೇಕು, ಆ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ಹಿಟ್ಟನ್ನ ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಸುಮಾರು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ರವೆ ಸೆಟ್ ಆಗಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. 10 ನಿಮಿಷ ಆದಮೇಲೆ ಕನ್ಸಿಸ್ಟೆನ್ಸಿ ಏನಾದರೂ ತೀರಾನೇ ಜಾಸ್ತಿ ಗಟ್ಟಿ ಹಾಕಿದರೆ ಸ್ವಲ್ಪ ನೀರು ಅಥವಾ ಮೊಸರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಪರ್ಫೆಕ್ಟಾಗಿರೋ ಫೈನಲ್ ಕನ್ಸಿಸ್ಟೆನ್ಸಿ. ರೊಟ್ಟಿ ತಟ್ಕೋಬೇಕು. ಸ್ವಲ್ಪ ದಪ್ಪ ತಟ್ಕೊಂಡ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಅಥವಾ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ತಟ್ಕೋಬೋದು. ಹೆಂಚು ಚೆನ್ನಾಗಿ ಕಾದಿದೆ. ಈ ರೀತಿಯಾಗಿ ಚಾಕುವಿಂದ ಮಾರ್ಕ್ ಮಾಡ್ತಾಯಿದ್ದೀನಿ. ಇದರಿಂದ ಈ ರೀತಿಯಾಗಿ ಮಾಡೋದ್ರಿಂದ ಎಣ್ಣೆ ಎಲ್ಲ ಒಳಗಡೆ ಹೋಗುತ್ತೆ, ಅಥವಾ ತುಪ್ಪ, ಬೆಣ್ಣೆ ಏನಾದರೂ ಉಪಯೋಗ ಮಾಡ್ಬೋದು. ಅದೆಲ್ಲ ಒಳಗಡೆ ಹೋಗುತ್ತೆ, ಒಳಗೆ ಚೆನ್ನಾಗಿ ಕೂಡ ಬೇಯುತ್ತೆ. ಈ ರೀತಿ ಮಾಡಿದ್ರೆ 2 ಕಡೆ ಚೆನ್ನಾಗಿ ಕೆಂಪಾಗಬೇಕು, ಕ್ರಿಸ್ಪಿ ಆಗಬೇಕು. ಆ ರೀತಿ ಆಗೋವರೆಗೂ ಬೇಯಿಸ್ಕೋಬೇಕು. ಟ್ರೈ ಮಾಡಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆದರೂ ಕೂಡ ರುಚಿಕರ ಆರೋಗ್ಯಕರವಾಗಿರೋ ಅಂಥ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.